Good morning students, welcome to the chemistry class. Last class ಅಲ್ಲಿ states of matter ನ introduction class ಮಾಡಿದ್ವಿ. ಅದರಲ್ಲಿ ಲಂಡನ್ ಫೋರ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ. ಸೊ ಲಂಡನ್ ಫೋರ್ಸ್ ಅಥವಾ ಅದನ್ನ ಡಿಸ್ಪರ್ಷನ್ ಫೋರ್ಸ್ ಅಂತ ಅಂತಾರೆ. ಇದಕ್ಕೆ ಲಂಡನ್ ಫೋರ್ಸ್ ಅಂತ ಯಾಕೆ ಕರೀತಾರೆ ಅಂದ್ರೆ ಸೊ ಜರ್ಮನ್ ಫಿಸಿಸ್ಟ್ ಫ್ರಿಟ್ಸ್ ಲಂಡನ್ ಅನ್ನೋರು ಈ ಫೋರ್ಸ್ ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಪ್ರಪೋಸ್ ಮಾಡಿದ್ದಾರೆ. ಹಾಗಾಗಿ ಇದಕ್ಕೆ ಲಂಡನ್ ಫೋರ್ಸ್ ಅಂತ ಕರೀತಾರೆ. ಸೊ ಇವನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಡಿಸ್ಪರ್ಷನ್ ಫೋರ್ಸ್. ಸೊ ಈ ಲಂಡನ್ ಫೋರ್ಸ್ ಯಾವ ಆಪರೇಟಿಂಗ್ ಮಾಲಿಕ್ಯೂಲ್ಸ್ ಮಧ್ಯೆ, ಆಪರೇಟಿಂಗ್ ಪಾರ್ಟಿಕಲ್ಸ್ ಮಧ್ಯೆ ಎಕ್ಸಿಸ್ಟ್ ಆಗತ್ತೆ ಅಂದ್ರೆ ಒಂದು ನ್ಯೂಟ್ರಲಿ ಚಾರ್ಜ್ಡ್ ಆಟಮ್ಸ್ ಮಧ್ಯೆ ಆಗಿರ್ಬೋದು ಅಥವಾ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಮಧ್ಯೆ ಆಗಿರ್ಬೋದು. ಸೊ ಇಟ್ ಆಪರೇಟ್ಸ್ ಬಿಟ್ವೀನ್ ಐದರ್ ನ್ಯೂಟ್ರಲಿ ಚಾರ್ಜ್ಡ್ ಆಟಮ್ಸ್ ಆರ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗಿರುತ್ತೆ, ಆಟಮ್ಸ್ ನ್ಯೂಟ್ರಲಿ ಚಾರ್ಜ್ಡ್ ಆಟಮ್ಸ್ ಅಥವಾ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಅಂದಾಗ ಚಾರ್ಜ್ ಸಪರೇಷನ್ ಆಗಿರಲ್ಲ. ಚಾರ್ಜ್ ಎಲೆಕ್ಟ್ರಾನಿಕ್ ಚಾರ್ಜ್ ಅಥವಾ ಎಲೆಕ್ಟ್ರಾನಿಕ್ ಕ್ಲೌಡ್ ಸಿಮಿಟ್ರಿಕಲಿ ಡಿಸ್ಟ್ರಿಬ್ಯೂಷನ್ ಆಗತ್ತೆ. ಅಂತ ಸಿಮಿಟ್ರಿಕಲಿ ಎಲೆಕ್ಟ್ರಾನ್ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿರೋಂಥ ಆಟಮ್ಸ್ ಅಥವಾ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಮಧ್ಯದಲ್ಲಿ ನಿಮಗೆ ಡೈಪೋಲ್ ಕ್ರಿಯೇಟ್ ಆಗತ್ತೆ. ಆ ಡೈಪೋಲ್ ಇಟ್ ಈಸ್ ಎ ಟೆಂಪರರಿ ಫೋರ್ಸ್ ಅಂತ ಹೇಳ್ಬೋದು. ಆ ಟೆಂಪರರಿ ಅಟ್ರಾಕ್ಟಿವ್ ಫೋರ್ಸ್ ವಿಚ್ ಎಕ್ಸಿಸ್ಟ್ ಬಿಟ್ವೀನ್ ದ ನ್ಯೂಟ್ರಲಿ ಚಾರ್ಜ್ ಆಟಮ್ಸ್ ಅಥವಾ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ನ ಏನಂತ ಲಂಡನ್ ಆರ್ ಡಿಸ್ಪರ್ಷನ್ ಫೋರ್ಸ್ ಅಂತ ಅಂತಾರೆ. ಸೊ ಹೇಗಿದ್ ಕ್ರಿಯೇಟ್ ಆಗತ್ತೆ ಅಂತ ಅಂದಾಗ ನ್ಯೂಟ್ರಲಿ ಚಾರ್ಜ್ಡ್ ಆಟಮ್ ಎ ಅನ್ನೋದು ಒಂದು ತಗೊಂತೀನಿ, ಅದೇ ರೀತಿ ನ್ಯೂಟ್ರಲಿ ಚಾರ್ಜ್ಡ್ ಆಟಮ್ ಬಿ ಅನ್ನೋದು ಒಂದು ತಗೊಂತೀನಿ. ಸೊ ಅಲ್ಲಿಗೆ ಎರಡರಲ್ಲೂ ನಿಮಗೆ ಏನಾಗಿರುತ್ತೆ, ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಸೇಮ್ ಇರುತ್ತೆ. ಎಷ್ಟು ಚಾರ್ಜಸ್ ಪಾಸಿಟಿವ್ ಚಾರ್ಜ್ ಇರುತ್ತೆ ಅಷ್ಟೇ ನೆಗೆಟಿವ್ ಚಾರ್ಜ್ ಇರುತ್ತೆ, ಸೇಮ್ ಇರುತ್ತೆ ಅಂದ್ರೆ ನ್ಯೂಟ್ರಲಿ ಚಾರ್ಜ್ಡ್ ಆಟಮ್. ಯಾವುದೋ ಮೂಮೆಂಟ್ ಅಲ್ಲಿ ಸೊ ಒಂದು ಮ್ಯಾಗ್ನೆಟ್ ಹತ್ರ ತನ್ನೋ ಅಥವಾ ಬಿಕಾಸ್ ಆಫ್ ಸಮ್ ಇನ್ಸ್ಟೆನ್ಸ್, ಸೊ ಸಮ್ ಇನ್ಸಿಡೆಂಟ್ಸ್ ಅಥವಾ ಸಮ್ ಇನ್ಸ್ಟೆನ್ಸ್ ಇಂದ ಅಲ್ಲಿ ನಿಮ್ಗೆ ಏನಾಗುತ್ತೆ, ಆಟಮ್ ಎ ಅಲ್ಲಿ ಚಾರ್ಜ್ ಸಪರೇಷನ್ ಸ್ಟಾರ್ಟ್ ಆಗುತ್ತೆ, ಟೆಂಪರರಿಲಿ ಡೈಪೋಲ್ ಕ್ರಿಯೇಟ್ ಆಗುತ್ತೆ. ಹೇಗೆ ಅಂದ್ರೆ ಒಂದು ಮ್ಯಾಗ್ನೆಟ್ ಹತ್ರ ತಂದು ಏನೋ ಆಯ್ತು ಅಂತ ಅಂದಾಗ ಅಲ್ಲಿ ಆಟಮ್ ಎ ಅಲ್ಲಿ ಏನಾಗುತ್ತೆ, ಒಂದು ಪಾಸಿಟಿವ್ ಚಾರ್ಜ್ ಎಲ್ಲ ಒಂದ್ ಸೈಡ್ ಮೂವ್ ಆಗಿರುತ್ತೆ, ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಎಲ್ಲ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಎಲ್ಲ ನಿಮಗೆ ಇನ್ನೊಂದ್ ಸೈಡ್ ಅಪೋಸಿಟ್ ಸೈಡ್ ಮೂವ್ ಆಗಿರುತ್ತೆ. ಸೊ ಈಗ ಇದೇ ಒಂದು ಎಕ್ಸಾಂಪಲ್ ತಗೊಂಡ್ರೆ ಇಲ್ಲಿ ನೋಡಿ, ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಎಲ್ಲ ರೈಟ್ ಸೈಡ್ ಇದೆ, ಅದೇ ಪಾಸಿಟಿವ್ಲಿ ಚಾರ್ಜ್ಡ್ ಪ್ರೋಟಾನ್ಸ್ ಎಲ್ಲ ನಿಮಗೆ ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ. ಈಗ ಈ ಆಟಮ್ ಎ ಅಲ್ಲಿ ಡೈಪೋಲ್ ಕ್ರಿಯೇಟ್ ಆಗಿದೆ. ಹೇಗೆ ಅಂದ್ರೆ ಒಂದು ಪೋಲಾರ್ ಮಾಲಿಕ್ಯೂಲ್ಸ್ ನ ಇದ್ರ ಹತ್ರ ತಗೊಬಂದೆ ಅಂತ ಅನ್ಕೊಳ್ಳಿ ಸಮ್ ಮೂಮೆಂಟಿಗೆ, ಅವಾಗ ಇದರಲ್ಲಿ ಚಾರ್ಜ್ ಸಪರೇಷನ್ ಆಗಿದೆ. ಈ ಚಾರ್ಜ್ ಸಪರೇಷನ್ ಆಗಿರೋದು ಇದು ಹಾಗೆ ಇರತ್ತಾ, ಇಲ್ಲ, ಪಕ್ಕದಲ್ಲಿರೋಂಥ ಆಟಮ್ ಬಿ ಅಲ್ಲೂ ಚಾರ್ಜ್ ಸಪರೇಷನ್ ನ ಇದೇನ್ ಮಾಡತ್ತೆ, ಇಂಡ್ಯೂಸ್ ಮಾಡತ್ತೆ. ಇಟ್ ವಿಲ್ ಇಂಡ್ಯೂಸ್ ದ ಚಾರ್ಜ್ ಸಪರೇಷನ್ ಇನ್ ಆಟಮ್ ಬಿ. ಸೊ ಹಾಗಾಗಿ ಇಲ್ಲಿ ಆಟಮ್ ಬಿ ವಿತ್ ಇಂಡ್ಯೂಸ್ಡ್ ಡೈಪೋಲ್ ಅಂತ ಹೇಳ್ಬೋದು. ಏನಾಗಿದೆ, ಇಲ್ಲಿ ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ಸ್ ಇಲ್ಲಿ ಇರತ್ತಲ್ಲ, ಇದು ಏನ್ ಮಾಡುತ್ತೆ, ಆಟಮ್ ಬಿ ಅಲ್ಲಿ ಇರೋಂಥ ಪಾಸಿಟಿವ್ಲಿ ಚಾರ್ಜ್ ಪ್ರೋಟಾನ್ಸ್ ಎಲ್ಲ ಅಟ್ರಾಕ್ಟ್ ಮಾಡ್ಕೊಡುತ್ತೆ. ಅವಾಗ ಇಲ್ಲಿ ಏನಾಯ್ತು, ಇಲ್ಲಿ ಈ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಇಲ್ಲೂ ಅಷ್ಟೇ ಪಾಸಿಟಿವ್ ಚಾರ್ಜಸ್ ಇಲ್ಲವಾ, ಆದ್ರೆ ನೆಗೆಟಿವ್ಲಿ ಚಾರ್ಜ್ ಡೆನ್ಸ್ ಎಲೆಕ್ಟ್ರಾನ್ಸ್ ಏನಾಯ್ತು ಈ ಸೈಡ್ ಮೂವ್ ಆಗ್ತಾ ಹೋಯ್ತು. ಸೊ ಈಗ ಏನಾಯ್ತು, ಇಲ್ಲಿ ಆಟಮ್ ಬಿ ಅಲ್ಲೂ ಸಹ ನಿಮಗೆ ಡೈಪೋಲ್ ಇಂಡ್ಯೂಸ್ ಆಯ್ತು. ಆಟಮ್ ಎ more electron density on the left hand side, atom B with induced dipole. ಈಗ ನಿಮಗೆ ಇದೇ ರೀತಿ ಚಾರ್ಜ್ ಸಪರೇಷನ್ ಆಗಿರೋದು ಆಟಮ್ ಬಿ ಅಲ್ಲೂ ಸಹ ನಿಮಗೆ ಏನಾಗಿದೆ, ಇಲ್ಲಿ ಡೈಪೋಲ್ ಇಂಡ್ಯೂಸ್ ಆಗಿದೆ. ಅವಾಗ ಇಲ್ಲಿ ನಿಮಗೆ ಈ ಆಟಮ್ ನ ಪಾಸಿಟಿವ್ಲಿ ಚಾರ್ಜ್ ಪ್ರೋಟಾನ್ಸ್ಗೂ ಈ ಆಟಮ್ ನ ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ಸ್ ಮಧ್ಯೆ ಏನಾಗುತ್ತೆ, ಒಂದು ಅಟ್ರಾಕ್ಟಿವ್ ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ. ಬಿಟ್ವೀನ್ ದೀಸ್ ಆಟಮ್ಸ್ ಒಂದು ಅಟ್ರಾಕ್ಟಿವ್ ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂಡ್ ಇಟ್ ಈಸ್ ಎ ಬಿಗ್ಗೆಸ್ಟ್ ಫಾರ್ಮ್ ಆಫ್ ಫೋರ್ಸ್ ಅಂತ, ಅಟ್ರಾಕ್ಟಿವ್ ಫೋರ್ಸ್ ಅಂತ ಹೇಳ್ಬೋದು. ಸೊ ಆ ಅಟ್ರಾಕ್ಟಿವ್ ಫೋರ್ಸ್ ಅದು ಡಿಸ್ಪರ್ಷನ್ ಫೋರ್ಸ್ ಆರ್ ಲಂಡನ್ ಫೋರ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ನೋಡಿ, ಸಪೋಸ್ ವಿ ಹ್ಯಾವ್ two atoms A and B in the close vicinity of each other. ಎರಡು ಹತ್ತಿರದಲ್ಲಿ ಇಟ್ಟಿದ್ದೀವಿ. It may so happen that momentarily electronic charge distribution in one of the atoms say A becomes unsymmetrical. ಯಾವುದೋ ಒಂದು ಮೂಮೆಂಟ್ ಅಲ್ಲಿ ನಿಮಗೆ ಸೊ ಅಲ್ಲಿ ಆಟಮ್ ಎ ಅಲ್ಲಿ ಚಾರ್ಜ್ ಅನ್ಸಿಮೆಟ್ರಿಕಲ್ ಆಯ್ತು. ದಟ್ ಈಸ್ ದ ಚಾರ್ಜ್ ಕ್ಲೌಡ್ ಇಸ್ ಮೋರ್ ಆನ್ one side
than the other. This results in the development of instantaneous dipole and the atom A. So ಇಲ್ಲೇನಾಯ್ತು, ಈಗ ಆಟಮ್ ಎ ಅಲ್ಲಿ ಇನ್ಸ್ಟಾಂಟೇನಿಯಸ್ ನಿಧಾನಕ್ಕೆ ಗ್ರಾಜುಯಲಿ ಅಥವಾ ಏನಾಯ್ತು ಅಲ್ಲಿ ಚಾರ್ಜ್ ಸಪರೇಷನ್ ಡೈಪೋಲ್ಸ್ ಕ್ರಿಯೇಟ್ ಆಯ್ತು ಅಟ್ ಎ ವೆರಿ ಶಾರ್ಟ್ ಟೈಮ್. This instantaneous or transient dipole distorts the electron density on the atom B. ಸೊ ಇದು ನಿಮಗೆ ಏನಾಯ್ತು ಪಕ್ಕದಲ್ಲೇ ಕ್ಲೋಸ್ ವಿಸಿನಿಟಿ ಪಕ್ಕದಲ್ಲೇ ಇರುವಂತ, ಸೊ ಅಲ್ಲಿ ನಿಮಗೆ ಆಟಮ್ ಬಿ ಅಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿನ ಡಿಸ್ಟಾರ್ಷನ್, ಸೊ ಚಾರ್ಜ್ ಸಪರೇಷನ್ ನ ಇದು ಇಂಡ್ಯೂಸ್ ಮಾಡ್ತು. ಸೊ ಅವಾಗ ಏನಾಯ್ತು ವಿಚ್ ಇಸ್ ಕ್ಲೋಸ್ ಟು ಇಟ್ ಆಸ್ ಎ ಕಾನ್ಸಿಕ್ವೆನ್ಸ್ ಅ ಡೈಪೋಲ್ ಇಸ್ ಇಂಡ್ಯೂಸ್ಡ್ ಇನ್ ದ ಆಟಮ್ ಬಿ. ಹಾಗಾಗಿ ಡೈಪೋಲ್ ಕ್ರಿಯೇಟ್ ಆಯ್ತು ಆಟಮ್ ಬಿ ಅಲ್ಲಿ. The temporary dipoles of atom A and B attract each other ಹೇಳಿದ್ನಲ್ಲ because of in oppositely charged particles in these two dipoles ಅಲ್ಲಿ ನಿಮಗೆ ಒಂದು ಅಟ್ರಾಕ್ಟಿವ್ ಫೋರ್ಸ್ ಎಕ್ಸಿಸ್ಟ್ ಆಯ್ತು. ಇಟ್ ಈಸ್ ಎ ಟೆಂಪರರಿ ಫೋರ್ಸ್ ಅಂತ ಹೇಳ್ಬೋದು. ಸಿಮಿಲರ್ಲಿ ಟೆಂಪರರಿ ಡೈಪೋಲ್ಸ್ ಆರ್ ಇಂಡ್ಯೂಸ್ಡ್ ಇನ್ ಮಾಲಿಕ್ಯೂಲ್ಸ್ ಆಲ್ಸೋ. ಇದೇ ರೀತಿ ಮಾಲಿಕ್ಯೂಲ್ಸ್ ಮಧ್ಯನೂ ನಿಮಗೆ ಟೆಂಪರರಿ ಡೈಪೋಲ್ಸ್ ಕ್ರಿಯೇಟ್ ಆಗುತ್ತೆ. ಈ ಟೆಂಪರರಿ ಡೈಪೋಲ್ಸ್ ಮಧ್ಯ ಒಂದು ಇರುವಂತ ಎಕ್ಸಿಸ್ಟ್ ಇರೋಂಥ ಅಟ್ರಾಕ್ಟಿವ್ ಫೋರ್ಸ್ ಲಂಡನ್ ಫೋರ್ಸ್ ಆರ್ ಡಿಸ್ಪರ್ಷನ್ ಫೋರ್ಸ್ ಅಂತ ಅಂತಾರೆ. ದಿಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ವಾಸ್ ಫಸ್ಟ್ ಪ್ರಪೋಸ್ಡ್ ಬೈ ದ ಜರ್ಮನ್ ಫಿಸಿಸಿಸ್ಟ್ ಫ್ರಿಟ್ಜ್ ಲ್ಯಾಂಡನ್ ಅಂಡ್ ಫಾರ್ ದಿಸ್ ರೀಸನ್ attractive force between two temporary dipoles, ನೆನ್ಪಿಟ್ಕೊಳ್ಳಿ, the attractive force between two temporary dipoles is known as London force. Another name for this force is dispersion force. ಸೊ ಈ ಅಟ್ರಾಕ್ಟಿವ್ ಫೋರ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ ದೀಸ್ ಫೋರ್ಸ್ ಆರ್ ಆಲ್ವೇಸ್ ಅಟ್ರಾಕ್ಟಿವ್. ಅದು ರಿಪಲ್ಸಿವ್ ಅಲ್ಲ, ಓನ್ಲಿ ಅಟ್ರಾಕ್ಟಿವ್ ಫೋರ್ಸ್ ಅಂತ ಹೇಳ್ಬೋದು. ಇಟ್ಸ್ ಇಂಟರಾಕ್ಷನ್ ಎನರ್ಜಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸಿಕ್ಸ್ತ್ ಪವರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಆಪರೇಟಿಂಗ್ ಪಾರ್ಟಿಕಲ್ಸ್. ಇಲ್ಲೊಂದು ಸೊ ಡೈಪೋಲ್ಸ್ ಆಟಮ್ ಎ ಇದೆ, ಇದೊಂದು ಆಟಮ್ ಬಿ ಇದೆ, ಎರಡು ಮಧ್ಯೆ ಡೈಪೋಲ್ಸ್ ಕ್ರಿಯೇಟ್ ಆಗಿದೆ ಅಂತ ಅಂದಾಗ ಸೊ ಅಟ್ರಾಕ್ಟಿವ್ ಫೋರ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಈ ಆಟಮ್ ನ ಮಧ್ಯದಲ್ಲಿರೋ ಅಂತ ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ ಎಷ್ಟಿರ್ಬೇಕು ಅಂತಂದ್ರೆ ಇಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/r to the power of 6. ಸೊ ಅದು ನಿಮಗೆ ಡಿಸ್ಟೆನ್ಸ್ ತುಂಬಾ ದೂರ ಹೋಗ್ತಾ ಇದ್ದಂಗೂ ಲಂಡನ್ ಫೋರ್ಸ್ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಹತ್ರ ಬರ್ತಾ ಇದ್ದಂಗೂ ಲಂಡನ್ ಫೋರ್ಸ್ ಜಾಸ್ತಿ ಇರುತ್ತೆ, ಬಟ್ ಅಪ್ ಟು ಸಮ್ ಲಿಮಿಟ್ ತನಕ ಇನ್ನೂ ಹತ್ರ ಬಂದ್ರೆ ರಿಪಲ್ಸಿವ್ ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ. ಸೊ ಹಾಗಾಗಿ ಆಟಮ್ ಎ ಆಟಮ್ ಬಿ ಎರಡೂ ಸಹ ಅಟ್ ಸಮ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾಗ ಲಂಡನ್ ಫೋರ್ಸ್ ಜಾಸ್ತಿ ಇರುತ್ತೆ. ಅದೆಷ್ಟು ಅಂತ ಅಂದಾಗ ಆ ಡಿಸ್ಟೆನ್ಸು ಇಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/r to the power of 6 ಅಂತ ಹೇಳ್ತಾರೆ. ಆ ಇಂಟರಾಕ್ಷನ್ ಎನರ್ಜಿ ಅಥವಾ ಇಂಟರಾಕ್ಟಿವ್ ಫೋರ್ಸ್ ಎಷ್ಟಿರ್ಬೇಕು ಇಟ್ ಡಿಪೆಂಡ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸಿಕ್ಸ್ತ್ ಪವರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಇಂಟರಾಕ್ಟಿಂಗ್ particles, that is 1/r to the power of 6, where r is the distance between the two particles. These forces are important only at a short distance of 500 picometer. So ಇಷ್ಟು ಡಿಸ್ಟೆನ್ಸ್ 500 picometer ಇದೆ ಅಂತ ಅಂದಾಗ ಅವಾಗ ಮಾತ್ರ ಈ ಲಂಡನ್ ಫೋರ್ಸ್ ಇರುತ್ತೆ ಅಥವಾ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಇದಕ್ಕಿಂತ ಡಿಸ್ಟೆನ್ಸ್ ಜಾಸ್ತಿ ಆದ್ರೆ ಅಥವಾ ಇದಕ್ಕಿಂತ ಡಿಸ್ಟೆನ್ಸ್ ಕಮ್ಮಿ ಇದ್ದಾಗ ರಿಪಲ್ಸಿವ್ ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ. ದೂರ ಹೋದಂಗೂ ಆ ಫೋರ್ಸ್ ವ್ಯಾನಿಶ್ ಔಟ್ ಆಗತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಟ್ ದ ಶಾರ್ಟ್ ಡಿಸ್ಟೆನ್ಸ್ ಆಫ್ 500 picometer ಅಲ್ಲಿ ಇವೆರಡು ಸೊ ಏನ್ ನಿಮಗೆ ಇಂಟರಾಕ್ಟಿವ್ ಪಾರ್ಟಿಕಲ್ಸ್ ಇದ್ದಾಗ ಲಂಡನ್ ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ ಅನ್ಬೋದು. ಅಂಡ್ ದೇರ್ ಮ್ಯಾಗ್ನಿಟ್ಯೂಡ್ ಡಿಪೆಂಡ್ಸ್ ಆನ್ ದ ಪೊಲರೈಸಬಿಲಿಟಿ ಆಫ್ ದಿ ಪಾರ್ಟಿಕಲ್. ಯಾವ್ದ್ರ ಮೇಲೆ ಇನ್ನೂ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಪೊಲರೈಸಿಂಗ್ ಪವರ್. ಇದೊಂದು ಆಟಮ್ ಬಿ ಇದೆ, ಆಟಮ್ ಎ ಏನ್ ಮಾಡ್ತು, ಈ ಆಟಮ್ ಬಿ ಅಲ್ಲಿ ಡೈಪೋಲ್ಸ್ ನ ಇಂಡ್ಯೂಸ್ ಸ್ಟಾರ್ಟ್ ಮಾಡ್ತು. ಸೊ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಈ ಆಟಮ್ ಬಿಗೂ ಸಹ ಪೊಲರೈಸೇಷನ್ ಆಗಂತ ಕೆಪಾಸಿಟಿ ಇರಬೇಕು. ಲಾರ್ಜ್ ಸೈಜ್ ಇದ್ದಷ್ಟು ಪೊಲರೈಸೇಷನ್ ಅಂದ್ರೆ ಚಾರ್ಜ್ ಸಪರೇಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಲ್ಲಿ ನಿಮಗೆ ಪೊಲರೈಸಬಿಲಿಟಿ ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ. ಅಲ್ಲಿಗೆ ಲಂಡನ್ ಫೋರ್ಸ್ ಯಾವ್ದಾದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, it depends on interaction energy. That interaction energy is inversely proportional to the r 1/r to the power of 6 ಅಂತ ಹೇಳ್ಬೋದು. So then it also depends on so it operates at that short distance of 500 picometer ಅಂತ ಹೇಳ್ಬೋದು. And it also depends on polarizability of the particle ಅಂತ ಹೇಳ್ತಾರೆ. ಇದನ್ನೇ ಲಂಡನ್ ಫೋರ್ಸ್ ಅಂತ ಅಂತಾರೆ.
ಅಲ್ಲಿಗೆ ಒಂದು ನ್ಯೂಟ್ರಲ್ ಆಟಮ್ಸ್ ಎ ಮತ್ತೆ ಬಿ ಅನ್ನೋದಿರತ್ತೆ. ಸೊ ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಎ ಅಲ್ಲಿ ನಿಮಗೆ ಚಾರ್ಜ್ ಅನ್ಸಿಮೆಟ್ರಿಕಲ್ ಆಗತ್ತೆ. ಸೊ ಅದು ಅನ್ಸಿಮೆಟ್ರಿಕಲ್ ಆದಾಗ ಡೈಪೋಲ್ ಕ್ರಿಯೇಟ್ ಆಗುತ್ತೆ. ಡೈಪೋಲ್ ಕ್ರಿಯೇಟ್ ಆದಾಗ ಅದ್ರ ಪಕ್ಕದಲ್ಲೇ ಇರೋಂತ ಆಟಮ್ ಬಿ ಅಲ್ಲಿ ಈ ಆಟಮ್ ಎ ಆಟಮ್ ಬಿ ಅಲ್ಲೂ ಸಹ ಡೈಪೋಲ್ ಕ್ರಿಯೇಟ್ ಆಗಂಗೆ ಇಂಡ್ಯೂಸ್ ಮಾಡುತ್ತೆ, ಪ್ರೇರಣೆ ಕೊಡುತ್ತೆ. ಅವಾಗ ಆಟಮ್ ಬಿ ಅಲ್ಲೂ ಡೈಪೋಲ್ ಕ್ರಿಯೇಟ್ ಆಗುತ್ತೆ. ಸೊ ಈ ಡೈಪೋಲ್ ಮಧ್ಯ ಒಂದು ಅಟ್ರಾಕ್ಟಿವ್ ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ. ಅಟ್ರಾಕ್ಟಿವ್ ಫೋರ್ಸ್ ನ ಲಂಡನ್ ಫೋರ್ಸ್ ಅಥವಾ ಡಿಸ್ಪರ್ಷನ್ ಫೋರ್ಸ್ ಅಂತಾರೆ. ಸೊ ಈ ಲಂಡನ್ ಫೋರ್ಸ್ ಅಥವಾ ಅಟ್ರಾಕ್ಟಿವ್ ಫೋರ್ಸ್ ಎಕ್ಸಿಸ್ಟ್ ಆಗೋದು ಯಾವಾಗ ಅಂದ್ರೆ ಅದ್ರ ಮಧ್ಯ ಇರೋ ಡಿಸ್ಟೆನ್ಸ್ 500 ಪಿಕೋಮೀಟರ್ ಇರಬೇಕು. ಸೊ ಮತ್ತೆ ಆ ಇಂಟರಾಕ್ಷನ್ ಎನರ್ಜಿ 1/r⁶ ಇರಬೇಕು. ಮತ್ತೆ ಪೊಲರೈಸಿಬಿಲಿಟಿ ಪವರ್ ಇರಬೇಕು. ಅವಾಗ ಮಾತ್ರ ಇಲ್ಲಿ ನಿಮಗೆ ಲಂಡನ್ ಫೋರ್ಸ್ ಆರ್ ಡಿಸ್ಪರ್ಷನ್ ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ. ಇದು ಪರ್ಮನೆಂಟ್ ಫೋರ್ಸ್ ಅಲ್ಲ, ಇದೇನು ಟೆಂಪರರಿ ಫೋರ್ಸ್ ಅಂತ ಹೇಳ್ಬೋದು. ನಾನು ಯಾವ ಕಾರಣದಿಂದ ಇಲ್ಲಿ ನಿಮಗೆ ಸೊ ಚಾರ್ಜ್ ಸಪರೇಷನ್ ಆಗಿರುತ್ತೆ ಆ ರೀಸನ್ ನಾನು ತೆಗೆದೆ ಅಂತ ಅಂದಾಗ ಮತ್ತೆ ಇದರಲ್ಲಿ ನ್ಯೂಟ್ರಲ್ ಚಾರ್ಜ್ ಬರುತ್ತೆ. ಇದು ಅವಾಗ ಇದ್ರಲ್ಲೂ ನ್ಯೂಟ್ರಲ್ ಚಾರ್ಜ್ ಬರುತ್ತೆ. ಅವಾಗ ಸೊ ಮತ್ತೆ ಇದು ನಿಮಗೆ ಲಂಡನ್ ಫೋರ್ಸ್ ವ್ಯಾನಿಶ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇಟ್ ಈಸ್ ಎ ಟೆಂಪರರಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಇದನ್ನೇ ಲಂಡನ್ ಫೋರ್ಸ್ ಆರ್ ಡಿಸ್ಪರ್ಷನ್ ಫೋರ್ಸ್ ಅಂತ ಅಂತಾರೆ. ಸೊ ನೆಕ್ಸ್ಟ್ ಡೈಪೋಲ್ ಫೋರ್ಸಸ್. ಡೈಪೋಲ್ ಫೋರ್ಸಸ್ ಅಂದ್ರೇನು? ಇಟ್ ಆಕ್ಟ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಪೊಸೆಸಿಂಗ್ ಪರ್ಮನೆಂಟ್ ಡೈಪೋಲ್. ಲಂಡನ್ ಫೋರ್ಸ್ ಎಕ್ಸಿಸ್ಟ್ ಆಗಿದ್ದು ಬಿಟ್ವೀನ್ ಯಾವ್ದಾದ್ರ ಮಧ್ಯ? ಸೊ ಆಟಮ್ಸ್, ನ್ಯೂಟ್ರಲಿ ಚಾರ್ಜ್ಡ್ ಆಟಮ್ಸ್ ಅಥವಾ ಸೊ ಅಲ್ಲಿ ನಿಮಗೆ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಮಧ್ಯ ಲಂಡನ್ ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ. ಅದೇ ಡೈಪೋಲ್ ಫೋರ್ಸಸ್ ಎಕ್ಸಿಸ್ಟ್ ಆಗೋದು ಬಿಟ್ವೀನ್ ಪರ್ಮನೆಂಟ್ ಡೈಪೋಲ್, ಆಲ್ರೆಡಿ ಡೈಪೋಲ್ಸ್ ಕ್ರಿಯೇಟ್ ಆಗಿರೋ ಅಂತ ಪರ್ಮನೆಂಟ್ ಡೈಪೋಲ್ ಇರೋ ಅಂತ ಮಾಲಿಕ್ಯೂಲ್ಸ್ ಮಧ್ಯ ಎಕ್ಸಿಸ್ಟ್ ಆಗೋ ಒಂದು ಅಟ್ರಾಕ್ಟಿವ್ ಫೋರ್ಸ್ ಯಾವುದು? ಡೈಪೋಲ್ forces. So ಹಾಗಾಗಿ ಡೈಪೋಲ್ forces act between the molecules possessing permanent dipole. Ends of the dipole possesses partial charges and these charges are shown by Greek letter delta. So ಇಲ್ಲಿ ನಿಮಗೆ ಆ ಡೈಪೋಲ್ ನ ಎಂಡ್ ಅಲ್ಲಿ ಪಾರ್ಷಿಯಲ್ ಚಾರ್ಜಸ್ ಕ್ರಿಯೇಟ್ ಆಗಿರುತ್ತೆ. ಆ ಪಾರ್ಷಿಯಲ್ ಚಾರ್ಜಸ್ ನಾವು ಹೇಗೆ ಮಾಡ್ತೀವಿ ಅಂತ ಅಂದಾಗ ಇಟ್ ಇಸ್ ನಾಟ್ ಎ ಯೂನಿಟ್ ಚಾರ್ಜ್, ಇಟ್ ಈಸ್ ಎ ಪಾರ್ಷಿಯಲ್ ಚಾರ್ಜ್ ಅಂತ ಹೇಳ್ಬೋದು. ಸೊ ಹೇಗೆ ಬರಿತೀವಿ? ಕ್ಯಾಟಯಾನ್ಸ್ ಅಂತ ಅಂದಾಗ ಡೆಲ್ಟಾ ಪ್ಲಸ್, ಅದೇ ಅನಯಾನ್ಸ್ ಅಂದಾಗ ಡೆಲ್ಟಾ ಮೈನಸ್ ಅಂತ ಬರಿತೀವಿ. ಪಾರ್ಷಿಯಲ್ ಅನ್ನೋದಕ್ಕೆ ಡೆಲ್ಟಾ, ಗ್ರೀಕ್ ಲೆಟರ್ ಡೆಲ್ಟಾದಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಪಾಸಿಟಿವ್ ಆದ್ರೆ ಡೆಲ್ಟಾ ಪ್ಲಸ್, ನೆಗೆಟಿವ್ ಆದ್ರೆ ಡೆಲ್ಟಾ ಮೈನಸ್. ಇಟ್ ಈಸ್ ನಾಟ್ ಎ ಯೂನಿಟ್ ಚಾರ್ಜ್, ಇಟ್ ಈಸ್ ಎ ಪಾರ್ಷಿಯಲ್ ಚಾರ್ಜ್ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಪರ್ಮನೆಂಟ್ ಆಗಿ ಡೈಪೋಲ್ ಇರೋಂಥ ಮಾಲಿಕ್ಯೂಲ್ಸ್ ಮತ್ತೆ ಈ ಡೈಪೋಲ್ ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ. ಆ ಡೈಪೋಲ್ ನ ಎಂಡ್ ಅಲ್ಲಿ ಚಾರ್ಜ್ ಸಪರೇಷನ್ ಆಗಿರುತ್ತೆ ಅಂಡ್ ಇಟ್ ಈಸ್ ಎ ಪಾರ್ಷಿಯಲ್ ಚಾರ್ಜ್ ಸಪರೇಷನ್. ಪಾರ್ಷಿಯಲ್ ಚಾರ್ಜ್ ಸಪರೇಷನ್ ನ ಡೆಲ್ಟಾದಿಂದ ನಾವು ಗ್ರೀಕ್ ಲೆಟರ್ ಡೆಲ್ಟಾದಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಯಾಕೆಂದ್ರೆ ಪಾರ್ಷಿಯಲ್ ಚಾರ್ಜ್ ಆಲ್ವೇಸ್ ಲೆಸ್ ದ್ಯಾನ್ ಯೂನಿಟ್ ಎಲೆಕ್ಟ್ರಾನಿಕ್ ಚಾರ್ಜ್. ಯೂನಿಟ್ ಎಲೆಕ್ಟ್ರಾನಿಕ್ ಚಾರ್ಜ್ ಅಂದ್ರೆ ಎಷ್ಟಿರುತ್ತೆ? ಯಾವಾಗಲೂ 1.6 × 10⁻19 ಕೂಲಂಬ್ ಇರುತ್ತೆ. ಒಂದು ಚಾರ್ಜ್ ಎಲೆಕ್ಟ್ರಾನಿಕ್ ಚಾರ್ಜ್ ಯೂನಿಟ್ ಚಾರ್ಜ್ ಅಂತ ಅಂದಾಗ 1.6 × 10⁻19 ಕೂಲಂಬ್, ಅದಕ್ಕಿಂತನೂ ಕಮ್ಮಿ ಇರೋದ್ರಿಂದ ಇದನ್ನ ಪಾರ್ಷಿಯಲ್ ಚಾರ್ಜಸ್ ಅಂತ ಅಂತೀವಿ. The polar molecules interact with neighboring molecules, shown electron cloud distribution in the dipole of hydrogen chloride and dipole interaction between the HCl molecules. ಪರ್ಮನೆಂಟ್ ಡೈಪೋಲ್ ಮಾಲಿಕ್ಯೂಲ್ಸ್ ಗೆ ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ನಾನು ಅಂತ ಅಂದಾಗ HCl ಮಾಲಿಕ್ಯೂಲ್ ತಗೊಂತೀನಿ. ಸೊ ಅಲ್ಲಿ ನಿಮಗೆ ಒಂದು ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಇನ್ ವಿಚ್ ಮಾಲಿಕ್ಯೂಲ್ಸ್ ಡೈಪೋಲ್ ಇಂಟರಾಕ್ಷನ್ ಎಕ್ಸಿಸ್ಟ್ ಅಂತ ಅಂದಾಗ ಪರ್ಮನೆಂಟ್ಲಿ ಡೈಪೋಲ್ ಮಾಲಿಕ್ಯೂಲ್ಸ್ ಅಂತ ಅಂತೀವಿ. ಗಿವನ್ ಎಕ್ಸಾಂಪಲ್ ಫಾರ್ ಡೈಪೋಲ್ ಇಂಟರಾಕ್ಷನ್ ಅಂತ ಅಂದಾಗ HCl ಮಾಲಿಕ್ಯೂಲ್ ನಾವು ಬೆಸ್ಟ್ ಎಕ್ಸಾಂಪಲ್ ತಗೋಬಹುದು. ಇಲ್ಲಿ ನೋಡಿ, ಸೊ ಇದು ಡೈಪೋಲ್ ಕ್ರಿಯೇಟ್ ಆಗಿರೋ ಅಂತ ಒಂದು ಪರ್ಮನೆಂಟ್ ಡೈಪೋಲ್ ಮಾಲಿಕ್ಯೂಲ್. ಸೊ ಎಲ್ಲಿ HCl ಮಾಲಿಕ್ಯೂಲ್ ತಗೊಂಡಿದ್ವಿ. ಹೈಡ್ರೋಜನ್ ಸೊ ಎಲೆಕ್ಟ್ರಾನ್ ನೆಗೆಟಿವಿಟಿ ಕಮ್ಮಿ ಇರುತ್ತೆ, ಕ್ಲೋರಿನ್ ಎಲೆಕ್ಟ್ರಾನ್ ನೆಗೆಟಿವಿಟಿ ಜಾಸ್ತಿ ಇರುತ್ತೆ. ಹಾಗಾಗಿ ಸೊ ಅಲ್ಲಿಗೆ ಶೇರ್ ಆಫ್ ಎಲೆಕ್ಟ್ರಾನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಕ್ಲೋರಿನ್ ಕಡೆ ಮೂವ್ ಆಗೋದ್ರಿಂದ ಡೆಲ್ಟಾ ನೆಗೆಟಿವ್ ಚಾರ್ಜ್ ಕ್ಲೋರಿನ್ ಮೇಲೆ ಕ್ರಿಯೇಟ್ ಆಗಿರುತ್ತೆ, ಡೆಲ್ಟಾ ಪಾಸಿಟಿವ್ ಚಾರ್ಜ್ ಹೈಡ್ರೋಜನ್ ಮೇಲೆ ಕ್ರಿಯೇಟ್ ಆಗಿರುತ್ತೆ. ಹಾಗಾಗಿ ಮೋರ್ ಎಲೆಕ್ಟ್ರಾನ್ ಡೆನ್ಸಿಟಿ, ಚಾರ್ಜ್ ಡೆನ್ಸಿಟಿ ಟುವರ್ಡ್ಸ್ ಕ್ಲೋರಿನ್ ಇರುತ್ತೆ. ಸೊ ಇಲ್ಲಿ ಪಾರ್ಷಿಯಲ್ ಚಾರ್ಜಸ್ ಕ್ರಿಯೇಟ್ ಆಗಿರುತ್ತೆ, ಪಾಸಿಟಿವ್ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಇನ್ HCl ಮಾಲಿಕ್ಯೂಲ್.
ಸೊ ಹೀಗೆ ಪರ್ಮನೆಂಟ್ ಡೈಪೋಲ್ ಇರೋ ಅಂತ ಒಂದು HCl ಮಾಲಿಕ್ಯೂಲ್, ಅದೇ ರೀತಿ ಪರ್ಮನೆಂಟ್ ಡೈಪೋಲ್ ಇರೋಂಥ ಇನ್ನೊಂದು HCl ಮಾಲಿಕ್ಯೂಲ್ ತಗೊಂತೀನಿ. ಎರಡು ಮಧ್ಯ, ಸೊ ಎರಡು HCl ಮಾಲಿಕ್ಯೂಲ್ಸ್ ತಗೊಂಡಿದ್ದೀನಿ. ಈಗ ಎರಡು HCl ಮಾಲಿಕ್ಯೂಲ್ಸ್ ಮಧ್ಯ ಒಂದು ಅಟ್ರಾಕ್ಟಿವ್ ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ. ಹೇಗೆ ಅಂದ್ರೆ ನೆಗೆಟಿವ್, ಪಾರ್ಷಿಯಲಿ ನೆಗೆಟಿವ್ ಚಾರ್ಜ್ ಇರೋಂಥ ಕ್ಲೋರಿನ್, ಸೊ ಒಂದು HCl ಮಾಲಿಕ್ಯೂಲ್ಗೂ ಇನ್ನೊಂದು HCl ಮಾಲಿಕ್ಯೂಲ್ ಇರೋಂಥ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಇರೋಂಥ ಹೈಡ್ರೋಜನ್ಗೂ ಬಿಟ್ವೀನ್ ಪಾರ್ಷಿಯಲಿ ನೆಗೆಟಿವ್ ಚಾರ್ಜ್ ಅಂಡ್ ಪಾರ್ಷಿಯಲಿ ಪಾಸಿಟಿವ್ಲಿ ಚಾರ್ಜ್ಡ್ chlorine and hydrogen. So there exists a weak intermolecular attractive force. That weak intermolecular attractive force is called as dipole-dipole interaction or dipole-dipole forces. Distribution of electron cloud in HCl, a polar molecule anta helbodu. This interaction is stronger than the London force, but it is weaker than ion-ion interaction. ಸೊ ಅಲ್ಲಿಗೆ ನಮಗೊಂದು ಗೊತ್ತಾಯ್ತು ಡೈಪೋಲ್ ಇಂಟರಾಕ್ಷನ್ ಎಂತ ಮಾಲಿಕ್ಯೂಲ್ಸ್ ಮಧ್ಯೆ ಆಗುತ್ತೆ ಅಂತ ಅಂದ್ರೆ ಬಿಟ್ವೀನ್ ಪರ್ಮನೆಂಟ್ಲಿ ಪೋಲಾರ್ ಮಾಲಿಕ್ಯೂಲ್ಸ್. ಫಾರ್ ಎಕ್ಸಾಂಪಲ್ HCl ಮಾಲಿಕ್ಯೂಲ್ಸ್ ಅಂತ ತಗೋಬಹುದು. ಬಿಟ್ವೀನ್ ದಿ ಪರ್ಮನೆಂಟ್ಲಿ ಪೋಲಾರ್ ಮಾಲಿಕ್ಯೂಲ್ಸ್ ದೇರ್ ಎಕ್ಸಿಸ್ಟೆಡ್ ಡೈಪೋಲ್ ಇಂಟರಾಕ್ಷನ್ ಅಂತ ಗೊತ್ತಾಯ್ತು. ಸೊ ಇದು ಸ್ಟ್ರಾಂಗರ್ ಫೋರ್ಸ್ ಯಾವ್ದಕ್ಕೆ ಕಂಪೇರ್ ಮಾಡಿದ್ರೆ ಲಂಡನ್ ಫೋರ್ಸ್ಗೆ. ಯಾಕೆ ಹೇಳಿ, ಅದು ಪರ್ಮನೆಂಟ್ ಅಲ್ಲ, ಟೆಂಪರರಿ ಅಟ್ರಾಕ್ಟಿವ್ ಫೋರ್ಸ್. ಇದು ಪರ್ಮನೆಂಟ್ ಅಟ್ರಾಕ್ಟಿವ್ ಫೋರ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಆಲ್ರೆಡಿ ಡೈಪೋಲ್ಸ್ ಇರತ್ತೆ, ಅದ್ರ ಮಧ್ಯ ನಿಮಗೆ ಅಟ್ರಾಕ್ಟಿವ್ ಫೋರ್ಸ್ ಎಕ್ಸಿಸ್ಟ್ ಆಗೋದ್ರಿಂದ ಇಟ್ ಈಸ್ ಎ ಪರ್ಮನೆಂಟ್ ಅಟ್ರಾಕ್ಟಿವ್ ಫೋರ್ಸ್ ಅಂತ ಹೇಳ್ಬೋದು. ಹಾಗಾಗಿ ಅದೇ ಕಂಪೇರ್ ಮಾಡಿದ್ರೆ ಇದು ಸ್ಟ್ರಾಂಗರ್ ಫೋರ್ಸ್. ಬಟ್ ವೀಕ್ ಫೋರ್ಸ್ ಯಾವ್ದು ಕಂಪೇರ್ ಮಾಡಿದ್ರೆ ಅಯಾನ್ ಇಂಟರಾಕ್ಷನ್ ಕಂಪೇರ್ ಮಾಡಿದ್ರೆ. ಯಾಕೆ ಅಂದ್ರೆ ಅಯಾನ್ ಇಂಟರಾಕ್ಷನ್ ಅಂದ್ರೆ ಕಂಪ್ಲೀಟ್ ಚಾರ್ಜ್ ಟ್ರಾನ್ಸ್ಫರ್ ಆಗಿರತ್ತೆ, ಪ್ಲಸ್ ಮೈನಸ್ ಚಾರ್ಜ್ ಇರತ್ತೆ. ಇಲ್ಲಿ ಹಾಗಲ್ಲ, ಪಾರ್ಷಿಯಲ್ ಪಾಸಿಟಿವ್ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಅದಕ್ಕೆ ಕಂಪೇರ್ ಮಾಡಿದ್ರೆ ಅಟ್ರಾಕ್ಟಿವ್ ಫೋರ್ಸ್ ಇಲ್ಲಿ ಕಮ್ಮಿ ಮ್ಯಾಗ್ನಿಟ್ಯೂಡ್ ಇರತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇಟ್ ಈಸ್ ಎ ಸ್ಟ್ರಾಂಗರ್ ಫೋರ್ಸ್ ವೆನ್ ಕಂಪೇರ್ ಟು ಲಂಡನ್ ಫೋರ್ಸ್, ಬಟ್ ಇಟ್ ಈಸ್ ವೀಕರ್ ಫೋರ್ಸ್ ವೆನ್ ಕಂಪೇರ್ ಟು ಅಯಾನ್ ಇಂಟರಾಕ್ಷನ್ ಅಂತ ಹೇಳ್ಬೋದು. Because only partial charges are involved. The attractive force decreases with increase of distance between the dipoles. ಇಲ್ಲೊಂದು HCl ಮಾಲಿಕ್ಯೂಲ್ ತಗೊಂಡಿದ್ದೀನಿ, ಇಲ್ಲೊಂದು HCl ಮಾಲಿಕ್ಯೂಲ್ ತಗೊಂಡಿದ್ದೀನಿ. ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಡೈಪೋಲ್ ಇಂಟರಾಕ್ಷನ್ ಜಾಸ್ತಿ ಇರುತ್ತೆ. ಈ ಡಿಸ್ಟೆನ್ಸ್ ನಾನು ದೂರ ಮಾಡ್ತಾ ಹೋಗ್ತೀನಿ, ಅವಾಗ ಡೈಪೋಲ್ ಇಂಟರಾಕ್ಷನ್ ಏನಾಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಡಿಪೆಂಡ್ಸ್ ಆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಡೈಪೋಲ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲೂ ಅಷ್ಟೇ, ದ ಇಂಟರಾಕ್ಷನ್ ಎನರ್ಜಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲಾರ್ ಮಾಲಿಕ್ಯೂಲ್ಸ್. ಅಲ್ಲಿ ನಿಮಗೆ ಹೇಗೆ ನಿಮಗೆ ಟೆಂಪರರಿ ಡೈಪೋಲ್ ಮಾಲಿಕ್ಯೂಲ್ಸ್ ನ ಮಧ್ಯದಲ್ಲಿ ಡಿಸ್ಟೆನ್ಸ್ ಇರೋಂಥ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲೂ ಅಷ್ಟೇ, ಸೊ ಪರ್ಮನೆಂಟ್ಲಿ ಪೋಲಾರ್ ಮಾಲಿಕ್ಯೂಲ್ಸ್ ಮಧ್ಯ ಇರೋಂಥ ಡಿಸ್ಟೆನ್ಸ್ ಮೇಲೆ ಇದ್ರ ಇಂಟರಾಕ್ಷನ್ ಎನರ್ಜಿ ಡಿಪೆಂಡ್ ಆಗಿರುತ್ತೆ. ಸೊ ಈಗ ನನಗೆ ಇಲ್ಲೊಂದು ಡೈಪೋಲ್ ಮಾಲಿಕ್ಯೂಲ್ ಇದೆ, ಇಲ್ಲೊಂದು ಡೈಪೋಲ್ ಮಾಲಿಕ್ಯೂಲ್ ಇದೆ, ಇದು ಮೂವ್ ಆಗಲ್ಲ ಅಂತ ಅನ್ಕೊಳ್ಳೋಣ. ಸೊ ಅಲ್ಲಿಗೆ ಏನಾಗಿರುತ್ತೆ, ಸ್ಟೇಷನರಿ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಅನ್ಕೋಣ. ಮೂವ್ ಆಗಿಲ್ಲ ಅಂತ ಸಾಲಿಡ್ ಮಾಲಿಕ್ಯೂಲ್ಸ್ ಅಂತ ಅನ್ಕೋಣ. ಅವಾಗ ಇದ್ರ ಇಂಟರಾಕ್ಷನ್ ಎನರ್ಜಿ 1/r⁻³ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ನಂಗೆ ಇದು ಮೂವ್ ಆಗ್ತಾರಂತ ಪೋಲಾರ್ ಮಾಲಿಕ್ಯೂಲ್ಸ್ ಆಗಿದ್ರೆ ಇದ್ರ ಇಂಟರಾಕ್ಷನ್ ಎನರ್ಜಿ 1/r⁶ ಗೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಇಂಟರಾಕ್ಷನ್ ಎನರ್ಜಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲಾರ್ ಮಾಲಿಕ್ಯೂಲ್ಸ್. ಡೈಪೋಲ್ ಇಂಟರಾಕ್ಷನ್ ಎನರ್ಜಿ ಬಿಟ್ವೀನ್ ಸ್ಟೇಷನರಿ ಪೋಲಾರ್ ಮಾಲಿಕ್ಯೂಲ್ಸ್ ಅಂದ್ರೆ ನಿಂತ ಜಾಗದಲ್ಲಿ ಇರೋಂಥ ಪೋಲಾರ್ ಮಾಲಿಕ್ಯೂಲ್ಸ್ ಆಸ್ ಇನ್ ಸಾಲಿಡ್ಸ್ ಅಲ್ಲಿ ಇರುತ್ತೆ, is proportional to 1/r⁻³ ಸ್ಟೇಷನರಿ ಪೋಲಾರ್ ಮಾಲಿಕ್ಯೂಲ್ಸ್ ಅಂದ್ರೆ 1/r⁻³ ಗೆ ಡಿಪೆಂಡ್ ಆಗಿರುತ್ತೆ. ಅಂಡ್ ದಟ್ ಬಿಟ್ವೀನ್ ರೊಟೇಟಿಂಗ್ ಪೋಲಾರ್ ಮಾಲಿಕ್ಯೂಲ್ಸ್ ಆಗಿದ್ರೆ ಇಟ್ ಈಸ್ ಪ್ರಪೋರ್ಷನಲ್ ಟು 1/r⁻⁶, ವೇರ್ r is the distance between the ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಹೇಳ್ಬೋದು. ಸೊ ಮೂವ್ ಆಗ್ತಾರ ಅಂತ, ರೊಟೇಟ್ ಆಗ್ತಾರ ಅಂತ ಪೋಲಾರ್ ಮಾಲಿಕ್ಯೂಲ್ಸ್ ಅಂದ್ರೆ 1/r⁶, ಸ್ಟೇಷನರಿ ಇರೋಂಥ ಪೋಲಾರ್ ಮಾಲಿಕ್ಯೂಲ್ಸ್ ಅಂದ್ರೆ 1/r⁻³ ಗೆ ಇಂಟರಾಕ್ಷನ್ ಎನರ್ಜಿ ಡಿಪೆಂಡ್ ಆಗಿರುತ್ತೆ ಇನ್ವರ್ಸ್ಲಿ ಅಂತ ಹೇಳ್ಬೋದು. ಸೊ ಬಿಸೈಡ್ಸ್ ಡೈಪೋಲ್ ಇಂಟರಾಕ್ಷನ್, ಪೋಲಾರ್ ಮಾಲಿಕ್ಯೂಲ್ಸ್ ಕ್ಯಾನ್ ಇಂಟರಾಕ್ಟ್ ಬೈ ಲಂಡನ್ ಫೋರ್ಸ್ ಆಲ್ಸೋ. Thus, cumulative effect is the total of intermolecular forces in polar molecule increase. So, ಇಲ್ಲಿ ಡೈಪೋಲ್ ಇಂಟರಾಕ್ಷನ್ ಅಲ್ದಲೆ ಪೋಲಾರ್ ಮಾಲಿಕ್ಯೂಲ್ಸ್ ಲಂಡನ್ ಫೋರ್ಸ್ ಇಂದನೂ ಇಂಟರಾಕ್ಟ್ ಆಗುತ್ತೆ. ಯಾಕಂದ್ರೆ ಪೋಲಾರ್ ಮಾಲಿಕ್ಯೂಲ್ಸ್ ಅಲ್ಲಿ ಯಾವುದೋ ನ್ಯೂಟ್ರಲಿ ಚಾರ್ಜ್ ಆಟಮ್ ಇತ್ತು ಅಂದ್ರೆ ಅದರಲ್ಲಿ ಡೈಪೋಲ್ಸ್ ನ ಇಂಡ್ಯೂಸ್ ಮಾಡ್ಬೋದು. ಹಾಗಾಗಿ ಬೈ ಲಂಡನ್ ಫೋರ್ಸ್ ಇಂದನೂ ಸಹ ಇದು ಇಂಟರಾಕ್ಟ್ ಆಗತ್ತೆ ಅಂತ ಹೇಳ್ಬೋದು.
Thus, so total ಆಗಿ it is a cumulative effect of total of intermolecular forces in polar molecules overall ಆಗಿ ಸೊ ಇದ್ರ ಮಧ್ಯೆ ಇರೋಂಥ ಫೋರ್ಸಸ್ ಇನ್ಕ್ರೀಸ್ ಆಗುತ್ತೆ ಬಿಕಾಸ್ ಡೈಪೋಲ್ ಇಂಟ್ರಾಕ್ಷನ್ ಇರುತ್ತೆ, ಲಂಡನ್ ಫೋರ್ಸು ಇರುತ್ತೆ, ಆಪರೇಟ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಫೋರ್ಸಸ್ ಲಾಸ್ಟ್ ಫೋರ್ಸಸ್ ಅದು ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ಫೋರ್ಸಸ್. ಸೊ ಒಂದು ಡೈಪೋಲ್ ಪರ್ಮನೆಂಟ್ಲಿ ಡೈಪೋಲ್ ಮಾಲಿಕ್ಯೂಲ್, ಇನ್ನೊಂದು ಇಂಡ್ಯೂಸ್ ಆಗಿರೋಂಥ ಡೈಪೋಲ್. ಅವೆರಡು ಮಧ್ಯೆ ಇರೋಂಥ ಅಟ್ರಾಕ್ಟಿವ್ ಫೋರ್ಸ್ ಯಾವುದು ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ಫೋರ್ಸಸ್. This type of attractive forces operate between the polar molecules having permanent dipole and the molecules lacking permanent dipole. London force exist ಆಗೋದು between neutrally charged atoms ಅಥವಾ non polar molecules ಮಧ್ಯ. Dipole interaction exist ಆಗೋದು between permanently dipole molecules polar molecules ಮಧ್ಯ. Dipole induced dipole force exist ಆಗೋದು between polar molecules and permanent, so ಅಲ್ಲಿ ನಿಮಗೆ between permanent non polar molecules, dipole induced dipole force operate between polar molecules having permanent dipole and the molecules lacking permanent dipole. ಒಂದು polar ಇನ್ನೊಂದು non polar ಅಂತ ಅನ್ಕೋಬಹುದು. So permanent dipole of the polar molecule induces dipole on the electrically neutral molecule by deforming its electronic cloud. ಸೊ ಇದು ಪರ್ಮನೆಂಟ್ ಡೈಪೋಲ್ ಇರೋಂಥ ಒಂದು ಪೋಲಾರ್ ಮಾಲಿಕ್ಯೂಲ್. ಅದ್ರ ಪಕ್ಕದಲ್ಲೇ ನಾನ್ ಪೋಲಾರ್ ಮಾಲಿಕ್ಯೂಲ್ ತಗೊಂತೀನಿ. ನಾನ್ ಪೋಲಾರ್ ಅಂತ ಅಂದ್ರೆ ಆಲ್ರೆಡಿ ಹೇಳಿದ್ದೀನಲ್ಲ, ಚಾರ್ಜ್ ಸಪರೇಷನ್ ಆಗಿರಲ್ಲ, ನ್ಯೂಟ್ರಲಿ ಚಾರ್ಜ್ಡ್ ಮಾಲಿಕ್ಯೂಲ್ ಅಂತ ಹೇಳ್ಬೋದು. ಒಂದು ನಾನ್ ಪೋಲಾರ್ ಮಾಲಿಕ್ಯೂಲ್ ತಗೊಂಡಿದ್ದೀನಿ, ಇನ್ನೊಂದು ಪರ್ಮನೆಂಟ್ ಡೈಪೋಲ್ ಇರೋಂಥ ಪೋಲಾರ್ ಮಾಲಿಕ್ಯೂಲ್ ತಗೊಂಡಿದ್ದೀನಿ. ಬೇಡನು ಹತ್ತತ್ರ ತಗೋಬರ್ತೀನಿ. ಅವಾಗ ಏನಾಗುತ್ತೆ, ಈ ಪೋಲಾರ್ ಮಾಲಿಕ್ಯೂಲ್ಸ್ ಸೊ ಅಲ್ಲಿ ಮೊಮೆಂಟಲ್ಲಿ ಇಟ್ ಇಂಡ್ಯೂಸಸ್ ದ ಡೈಪೋಲ್ ಇನ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಸೊ ಇದು ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಲ್ಲಿ ಚಾರ್ಜ್ ಸಪರೇಷನ್ ಆಗಾಗೆ ಇಂಡ್ಯೂಸ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಇಂಡ್ಯೂಸ್ಡ್ ಡೈಪೋಲ್ ಕ್ರಿಯೇಟ್ ಆಗುತ್ತೆ ಇನ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಇಲ್ಲೂ ಸಹ ಚಾರ್ಜ್ ಸಪರೇಷನ್ ಆಗುತ್ತೆ. ಈ ನೆಗೆಟಿವ್ಲಿ ಚಾರ್ಜ್ ಪಾರ್ಷಲಿ ಚಾರ್ಜ್ ಪಾರ್ಟಿ ಏನ್ ನಿಮಗೆ ನೆಗೆಟಿವ್ ಚಾರ್ಜ್ ಇದೆ, ಇದು ಇದರಲ್ಲಿರೋಂಥ ಪಾಸಿಟಿವ್ ಚಾರ್ಜ್ ಪ್ರೋಟಾನ್ಸ್ ನ ಒಂದ್ ಕಡೆ ಮೂವ್ ಮಾಡ್ಕೊಳತ್ತೆ. ಸೊ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ನ ಒಂದ್ ಕಡೆ ಮೂವ್ ಮಾಡುತ್ತೆ. ಅವಾಗ ಚಾರ್ಜ್ ಸಪರೇಷನ್ ಇದ್ರಲ್ಲೂ ಕ್ರಿಯೇಟ್ ಆಗುತ್ತೆ. ಸೊ ಅಲ್ಲಿಗೆ ನೆಗೆಟಿವ್ಲಿ ಚಾರ್ಜ್ಡ್ ಸೊ ಪಾರ್ಟಿಕಲ್ಸ್ ಮತ್ತೆ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಮಧ್ಯ ಇಲ್ಲೂ ಸಹ ನಿಮ್ಗೆ ಏನಾಗುತ್ತೆ, ಒಂದು ಫೋರ್ಸ್ ಅಟ್ರಾಕ್ಟಿವ್ ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ. ದಟ್ ಅಟ್ರಾಕ್ಟಿವ್ ಫೋರ್ಸ್ ಏನಂತಾರೆ, ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ಇಂಟರಾಕ್ಷನ್ ಅಂತ ಅಂತಾರೆ ಬಿಟ್ವೀನ್. ಸೊ ಇಲ್ಲಿ ನಿಮಗೆ ಪರ್ಮನೆಂಟ್ಲಿ ಡೈಪೋಲ್ ಇರೋ ಅಂತ ಒಂದು ಪೋಲಾರ್ ಮಾಲಿಕ್ಯೂಲ್ಸ್, ಇಲ್ಲಿ ನಿಮಗೆ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಮಧ್ಯ ಒಂದು ಅಟ್ರಾಕ್ಟಿವ್ ಫೋರ್ಸ್ ಎಕ್ಸಿಸ್ಟ್ ಆಗೋದೇನೆ ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ಇಂಟರಾಕ್ಷನ್ ಅಂತ ಅಂತಾರೆ. Thus, an induced dipole is developed in the other molecule. In this case also interaction energy is proportional to 1 by r to the power of 6, where r is the distance between the two molecules. ಇಲ್ಲೂ ಸಹ ಅಷ್ಟೇ, ಈ ಅಟ್ರಾಕ್ಟಿವ್ ಫೋರ್ಸ್ ಯಾವ್ದ್ರ ಮೇಲೆ ಇಂಟರಾಕ್ಷನ್ ಎನರ್ಜಿ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಇಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1 by r to the power of 6. Induced dipole moment depends upon the dipole moment present in the permanent dipole and polarizability of the electrically neutral molecule. ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಈ ಪರ್ಮನೆಂಟ್ ಡೈಪೋಲ್ ಇರೋಂಥ ಡೈಪೋಲ್ ಮೂಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಈ ನ್ಯೂಟ್ರಲಿ ಚಾರ್ಜ್ಡ್ ನಾನ್ ಪೋಲಾರ್ ನ ಪೊಲರೈಸಬಿಲಿಟಿ ಕೆಪಾಸಿಟಿ ಮೇಲೂ, ಇದು ಎಷ್ಟು ಪೊಲರೈಸಿಂಗ್ ಮಾಡೋ ಅಂತ ಕೆಪಾಸಿಟಿ ಇದೆ, ಇದು ಎಷ್ಟು ಪೊಲರೈಸೇಷನ್ ಆಗ ಅಂತ ಕೆಪಾಸಿಟಿ ಇದೆ, ಆ ಪೊಲರೈಸಬಿಲಿಟಿ ಕೆಪಾಸಿಟಿ ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. So we have already learned that molecules of larger size can be easily polarized. High polarizability increases the strength of the attractive interaction. So polarizability capacity ಜಾಸ್ತಿ ಇದ್ದಷ್ಟುನು ಸೊ ಇಲ್ಲಿ ನಿಮಗೆ ಇದರಲ್ಲಿ ಎಕ್ಸಿಸ್ಟ್ ಆಗಂತ ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇಟ್ ಇನ್ಕ್ರೀಸಸ್ ದ ಅಟ್ರಾಕ್ಟಿವ್ ಇಂಟರಾಕ್ಷನ್ಸ್. In this case also cumulative effect of dispersion forces and dipole induced dipole interaction exists.
ಈ ಫೋರ್ಸಸ್ ಅಲ್ಲೂ ಅಷ್ಟೇ ಲಂಡನ್ ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ ಬಿಕಾಸ್ ನಾನ್ ಪೋಲಾರ್ ಮಾಲಿಕ್ಯೂಲ್ ಮಧ್ಯೆ ಲಂಡನ್ ಫೋರ್ಸ್ ಎಕ್ಸಿಸ್ಟ್ ಆಗ್ಬೋದು. ಅದ್ರ ಜೊತೆಗೆ ಸೊ ಡೈಪೋಲ್ ಮತ್ತೆ ಇಂಡ್ಯೂಸ್ಡ್ ಡೈಪೋಲ್ ಇಂಟ್ರಾಕ್ಷನ್ ಎಕ್ಸಿಸ್ಟ್ ಆಗ್ಬೋದು. ಇವೆರಡೂ ಎಫೆಕ್ಟ್ ಇಲ್ಲಿ ಆಪರೇಟ್ ಆಗೋದ್ರಿಂದ ಓವರ್ ಆಲ್ ಅಟ್ರಾಕ್ಟಿವ್ ಇಂಟರಾಕ್ಷನ್ ಜಾಸ್ತಿ ಇರತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ಇಂಟರಾಕ್ಷನ್ ಅಂದ್ರೆ ಒಂದು ಪರ್ಮನೆಂಟ್ ಮಾಲಿಕ್ಯೂಲ್, ಇನ್ನೊಂದು ಪರ್ಮನೆಂಟ್ ಡೈಪೋಲ್ ಮಾಲಿಕ್ಯೂಲ್, ಇನ್ನೊಂದು ನಾನ್ ಪೋಲಾರ್ ಮಾಲಿಕ್ಯೂಲ್ ಇರತ್ತೆ. ಅವೆರಡರ ಮಧ್ಯ ಸೊ ಒಂದು ಅಟ್ರಾಕ್ಟಿವ್ ಫೋರ್ಸ್ ಎಕ್ಸಿಸ್ಟ್ ಆಗತ್ತೆ. ಆ ಅಟ್ರಾಕ್ಟಿವ್ ಫೋರ್ಸ್ ನಿಮಗೆ ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ಇಂಟರಾಕ್ಷನ್ ಅಂತಾರೆ. ಅದ್ರ ಇಂಟರಾಕ್ಷನ್ ಎನರ್ಜಿ 1/r⁶ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಪೊಲರೈಸಬಿಲಿಟಿ ಕೆಪಾಸಿಟಿ ಆಫ್ ಆನ್ ನ್ಯೂಟ್ರಲಿ ಚಾರ್ಜ್ಡ್ ಮಾಲಿಕ್ಯೂಲ್ ಮೇಲೂ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಇಟ್ ಈಸ್ ಎ ಕ್ಯುಮುಲೇಟಿವ್ ಎಫೆಕ್ಟ್ ಆಫ್ ಲಂಡನ್ ಫೋರ್ಸ್ ಅಂಡ್ ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ಇಂಟರಾಕ್ಷನ್ ಅಂತ ಹೇಳ್ಬೋದು. ಸೊ ಇದನ್ನೇ ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ಇಂಟರಾಕ್ಷನ್ ಅಂತ ಅಂತಾರೆ. ಇಟ್ ಎಕ್ಸಿಸ್ಟ್ ಬಿಟ್ವೀನ್ ಪೋಲಾರ್ ಮಾಲಿಕ್ಯೂಲ್ ಅಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್. ಈ ಪರ್ಮನೆಂಟ್ಲಿ ಡೈಪೋಲ್ ಮಾಲಿಕ್ಯೂಲ್ ಪಕ್ಕದಲ್ಲಿರೋಂಥ ನಾನ್ ಪೋಲಾರ್ ಮಾಲಿಕ್ಯೂಲ್ ಅಲ್ಲಿ ಚಾರ್ಜ್ ಸಪರೇಷನ್ ನ ಇಂಡ್ಯೂಸ್ ಮಾಡುತ್ತೆ. ಚಾರ್ಜ್ ಸಪರೇಷನ್ ಆಗಿದ್ಮೇಲೆ ಇವೆರಡರ ಮಧ್ಯೆ ಒಂದು ಅಟ್ರಾಕ್ಟಿವ್ ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ. ಆ ಬಿಗ್ಗೆಸ್ಟ್ ಅಟ್ರಾಕ್ಟಿವ್ ಫೋರ್ಸ್ ನ ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ಇಂಟರಾಕ್ಷನ್ ಅಂತ ಅಂತಾರೆ. ಸೊ ನೆಕ್ಸ್ಟ್ ಹೈಡ್ರೋಜನ್ ಬಾಂಡ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು.